ಈಗ ಡಿಲಿಮಿಟೇಷನ್ ಹೊಸ ಸೆನ್ಸಸ್ ಪ್ರಕಾರ ಆಗಬೇಕು ಇಲ್ಲ ಹಳೆ ಸೆನ್ಸಸ್ ಪ್ರಕಾರನೇ ಆಗಬೇಕು? ನನ್ನ ಪ್ರಕಾರ ಡಿಲಿಮಿಟೇಷನ್ ಮಾಡಬೇಕಾದ್ರೆ ಹೊಸ ಸೆನ್ಸಸ್ ಆದಮೇಲೆ ಮಾಡೋದು ಒಳ್ಳೆಯದು. 26 ಸೆನ್ಸಸ್ ಒಳ್ಳೇದು. ಯಾಕಂತಂದರೆ ಅದಕ್ಕೋಸ್ಕರನೇ ವಿರೋಧ ಮಾಡೋದು ನಾವು. ಡಿಲಿಮಿಟೇಷನ್ ವಿರೋಧ ಮಾಡಿರೋದು. ಈಗ ಒಟ್ಟಾರೆ ಅವ್ರು ವುಮೆನ್ ರಿಸರ್ವೇಷನ್ ವಿರೋಧ ಮಾಡಿಲ್ಲ. ವುಮೆನ್ ರಿಸರ್ವೇಷನ್ನ ವಿರೋಧ ಮಾಡಿಲ್ಲ. ಯಾಕಂತಂದರೆ ನಾವು ಆಲ್ ಅಲಾಂಗ್ ವುಮೆನ್ ರಿಸರ್ವೇಷನ್ ಪರ ಇರೋರು. ಈಗ 73, 74 ತಿದ್ದುಪಡಿ ತಂದವರು ಯಾರು? ರಾಜೀವ್ ಗಾಂಧಿ. ಮತ್ತು ಕಾಂಗ್ರೆಸ್ ಪಾರ್ಟಿ ಅಲ್ವಾ 73, 74. ಲೋಕಲ್ ಬಾಡೀಸ್, ಜಿಲ್ಲಾ ಪಂಚಾಯಿತಿ ಮತ್ತು ಸ್ಥಳೀಯ ಸಂಸ್ಥೆಗಳು ಇದ್ದಾವಲ್ಲ, ಮುನ್ಸಿಪಾಲ್ಟಿಗಳು, ನಗರ ಪಾಲಿಕೆಗಳು, ಅವರಲ್ಲಿ 50% ರಿಸರ್ವೇಷನ್ ತಂದಿರೋರು ಯಾರು? ಮಹಿಳೆಯರಿಗೆ. ಕಾಂಗ್ರೆಸ್ ಪಾರ್ಟಿ ಓನ್ಲಿ. ನಾವ್ಯಾಕೆ ವಿರೋಧ ಮಾಡ್ತೀವಿ? ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿಯವರು ರಾಜಕೀಯ ಮಾಡಿ ಈಗ 23ರಲ್ಲೇ ಪಾಸ್ ಆಯ್ತು. ಪಾಸ್ ಆಯ್ತಲ್ವ? ಆಗಲೇ ಜಾರಿ ಕೊಟ್ಬಿಡೋರು. ಅಲ್ಲಪ್ಪ, ಯಾಕೆ ಇಲ್ಲಿ ಗಂಟೆ ವೆಯ್ಟ್ ಮಾಡಿದ್ರು? ಆಗಲೇ ಜಾರಿ ಕೊಟ್ಬಿಡೋರು. ಇಫ್ ದೇ ಆರ್ ಕಮಿಟೆಡ್ ಫಾರ್ ವುಮೆನ್ ರಿಸರ್ವೇಷನ್, ದೇ ಶುಡ್ ಹ್ಯಾವ್ ಇಂಪ್ಲಿಮೆಂಟೆಡ್ ಲಾಂಗ್ ಬ್ಯಾಕ್. ಭ್ರೂಣ ಹತ್ಯೆಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಸರ್. ಅದು ಭ್ರೂಣ ಹತ್ಯೆಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಪ್ರೈಮ್ ಮಿನಿಸ್ಟರ್ ಕಾಂಗ್ರೆಸ್ ಭ್ರೂಣ ಹತ್ಯೆ ಮಾಡ್ಬಿಡ್ತು. ಅಯ್ಯಪ್ಪ, ಅದಕ್ಕೆ ಡಬಲ್ ಸ್ಟ್ಯಾಂಡರ್ಡ್ ಅಂತ. ನರೇಂದ್ರ ಮೋದಿ ಅವರಿಗೆ ಸಾಮಾಜಿಕ ನ್ಯಾಯದ ಪರ ಇಲ್ಲ. ಅವರು ಸಾಮಾಜಿಕ ನ್ಯಾಯದ ಪರ ಇಲ್ಲ. ಇದ್ದಿದ್ರೆ ಭಾಳ ಹಿಂದಿನ ಮಾಡ್ಬೋದು. ಎಷ್ಟು ವರ್ಷ ಆಯ್ತು ಅವರು ಅಧಿಕಾರಕ್ಕೆ ಬಂದು? 12 ವರ್ಷ ಆಯ್ತಲ್ಲ. ಯಾಕೆ ಇಲ್ಲಿವರೆಗೆ ಮಾಡಲಿಲ್ಲ? ಕಾಂಗ್ರೆಸ್ ಡಿಮಾಂಡ್ 23 ಪ್ರಕಾರನೇ ಮಹಿಳಾ ಮೀಸಲಾತಿ ಕೊಡಬೇಕು ಅಂತಾನೆ. ಮೀಸಲಾತಿ ನಮಗೆ ಇದು ಈಗ ಜಾರಿ ಮಾಡೋಕ್ಕೆ ತೊಂದರೆ ಏನಿಲ್ಲ. 23 ಪ್ರಕಾರನೇ ಅದು 23 ಪ್ರಕಾರ ಮಾಡಿ ಅಂತ ನಾವು ಹೇಳ್ತೀವಿ. ಡಿಲಿಮಿಟೇಷನ್ ಮಾತ್ರ ಹೊಸ ಸೆನ್ಸಸ್. ಡಿಲಿಮಿಟೇಷನ್ ಮಾತ್ರ ಸೆನ್ಸಸ್ ಆದ್ಮೇಲೆ ಮಾಡಿ ಅಂತ. ಏನು ಮಾಡ್ತಾರೆ ಸರ್? ಎರಡು ಮಿಸ್ ಅಪ್ ಮಾಡ್ಕೊಂಡು ಈಗ ಈಗ ನೋಡಿ, ನಿಮಗೆ 50% ಅಂತ ಮಾಡಿದ್ದಾರೆ. 50% ಎಲ್ಲ ರಾಜ್ಯಗಳಲ್ಲೂ ಹೆಚ್ಚು ಮಾಡ್ತೀವಿ. ಸಪೋಸ್ UP, ಕರ್ನಾಟಕ, UPನಲ್ಲಿ ಎಷ್ಟಾಗುತ್ತೆ? 120 ಆಗುತ್ತೆ, 42 ಆಗುತ್ತೆ. ಸೊ ನಮಗಿಂತ ಜಾಸ್ತಿ ಎಷ್ಟಾಗುತ್ತೆ ಅವರು? ಅದಕ್ಕೆ ಸೆನ್ಸಸ್ ಮಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ರಿಸರ್ವೇಷನ್ ಮಾಡುವಾಗ ಎಲ್ರಿಗೂ ಸಮಾನವಾಗಿ ಹಂಚ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಮಗೆ ನ್ಯಾಯಯುತವಾಗಿ ಎಷ್ಟು ಹೆಚ್ಚಾಗಬೇಕು? ನಮಗೆ ನ್ಯಾಯಯುತವಾಗಿ ಕರ್ನಾಟಕ ಈಗ ಪಾಪ್ಯುಲೇಷನ್ ಮೇಲೆ ಮಾಡಿದ್ರು ಕರ್ನಾಟಕ ಕಮ್ಮಿ ಆಗುತ್ತೆ. ಯಾಕಂದ್ರೆ ಸದರ್ನ್ ಸ್ಟೇಟ್ಸ್ ಅಲ್ಲೆಲ್ಲ ಪಾಪ್ಯುಲೇಷನ್ ಕಂಟ್ರೋಲ್ ಇದೆ. ನಾರ್ದರ್ನ್ ಸ್ಟೇಟ್ಸ್ ಯಾಕೆ ನಾವು ಇದು ಮಾಡ್ತಾ ಇದ್ದೀವಿ ಅಂತಂದರೆ, ಪಾಪ್ಯುಲೇಷನ್ ಕಂಟ್ರೋಲ್ ಇದೆಯಲ್ಲ, ಅದನ್ನು ಸದರ್ನ್ ಸ್ಟೇಟ್ಸ್ನಲ್ಲಿ ಚೆನ್ನಾಗಿ ಮಾಡಿದೆ. UPನಲ್ಲಿ ಉತ್ತರ ಕರ್ನಾಟಕದ, ಉತ್ತರ ಭಾರತದವರು ಮಾಡಲಿಲ್ಲ. ಸೊ ಈಗ ಅವ್ರ ಜನಸಂಖ್ಯೆ ಜಾಸ್ತಿ ಆಗಿದೆ. ಅವರು ನ್ಯಾಚುರಲಿ ಅವ್ರಿಗೆ ಅನುಕೂಲ ಆಗುತ್ತೆ, ನಮಗೆ ಅನಾನುಕೂಲ ಆಗುತ್ತೆ. ಸರ್, ಬಿಜೆಪಿ ಅವರು ಹೇಳ್ತಾ ಇರೋದು ಮುಂದಿನ ದಿನಗಳಲ್ಲಿ ದೇಶದ ಮಹಿಳೆಯರು ಕಾಂಗ್ರೆಸ್ಗೆ ಪಾಠ ಕಲಿಸುವಂತ ಕೆಲಸ ಮಾಡ್ತಾರೆ ಅಂತೇಳಿ ಮೋದಿ ಆದಿಯಾಗಿ ಎಲ್ಲರೂ ಹೇಳ್ತಾ ಇರೋದು. ರಾಜಕೀಯ ಮಾಡ್ತಾ ಇದ್ದಾರೆ. ಮೋದಿಯವರು ರಾಜಕೀಯ ಮಾಡ್ತಾ ಇದ್ದಾರೆ. ಅವ್ರಿಗೆ ಈಗ 23ರಲ್ಲಿ ಪಾಸ್ ಆಯ್ತಲ್ಲ, ಆಗಲೇ ತಂದಿದ್ರು. ಯಾರು ವಿರೋಧ ಮಾಡ್ತಿದ್ರು ವುಮೆನ್ ರಿಸರ್ವೇಷನ್? ಇದನ್ನು ವುಮೆನ್ ರಿಸರ್ವೇಷನ್ನು ಮತ್ತು ಡಿಲಿಮಿಟೇಷನ್ ಒಟ್ಟಿಗೆ ಯಾಕೆ ತಗೊಂಡ್ಬಂದರು? ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಯಾಕೆ ಮಾಡೋದಕ್ಕೆ ಹೋದರು? ನೋಯಿಂಗ್ ಫುಲ್ಲಿ ವೆಲ್ 2/3 ಇಲ್ಲ ಅಂತ ಅವ್ರಿಗೆ ಗೊತ್ತಿದ್ದು ಕೂಡ ಯಾಕೆ ಮಾಡಿದ್ರು? ಮಹಿಳಾ ಮೀಸಲಾತಿ ಅವ್ರಿಗೆ ಬೇಕಾಗಿಲ್ವಾ ಅಂತ. ಯಾರಿಗೆ? ಬಿಜೆಪಿ ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧ ಅವರು.